ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ KPSCಯಿಂದ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. ಏಜ್ ರಿಲ್ಯಾಕ್ಸೇಷನ್ ಸಿಕ್ಕದ, ಅದು KES 319 ಹುದ್ದೆಗಳಿಗೆ ಏನು ರಿಕ್ರೂಟ್ಮೆಂಟ್ ಆಗಿತ್ತಲ್ಲ, ಆ ಒಂದು ಹುದ್ದೆಗಳಿಗೆ. ಸೊ ಇಲ್ಲಿ ಪ್ರಕಟಣೆ ಅಫಿಷಿಯಲ್ ಆದಂಥ ಒಂದು ಪ್ರಕಟಣೆನ ನೀವು ನೋಡಬಹುದು. ಸೊ 31/7/2026 ಏನು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು KPSC ಅವರು. ಗೆಜೆಟೆಡ್ ಪ್ರೊಬೇಷನರ್ ಒಂದು ಹುದ್ದೆಗಳಿಗೆ 319 ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಏನು ಹೊರಡಿಸಿದ್ರಲ್ಲ, ಅವಾಗ ಫಸ್ಟು ಏಜ್ ಏನಿತ್ತಂತಂದ್ರೆ ಕನಿಷ್ಠ ವಯೋಮಿತಿ 21, ಸಾಮಾನ್ಯ ಅರ್ಹತೆ ಅಂದ್ರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 35, ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ಇಯರ್ಸ್ ಇಷ್ಟಿತ್ತು. ಬಟ್ ಇವಾಗ ಏನು ಮಾಡ್ಯಾರಂದ್ರೆ ಹೆಚ್ಚುವರಿಯಾಗಿ 5 ವರ್ಷಗಳ ಒಂದು ವಯೋಮಿತಿ ಸಡಲಿಕೆಯನ್ನು ಅಳವಡಿಸಿಕೊಂಡು ಸರ್ಕಾರದಿಂದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು, ಅದರಂತೆ ಸದರಿ ಹುದ್ದೆಗಳ ಅಧಿಸೂಚನೆಯಲ್ಲಿ ಕೆಳಕಂಡಂತೆ ವಯೋಮಿತಿಯನ್ನು ನಿಗದಿಪಡಿಸಲಾಗಿರುತ್ತದೆ. ಸೊ ಸದ್ಯಕ್ಕೆ ಏನೈತೆ ಅಂದ್ರೆ ಕನಿಷ್ಠ ವಯೋಮಿತಿ ಅಂತೂ 21 ಇಯರ್ಸ್ ಇರ್ತದ. ಸೊ ಜನರಲ್ ಏನು ಕ್ಯಾಂಡಿಡೇಟ್ಸ್ ಅದಾರಲ್ಲ, ಅವ್ರೀಗ 40 ವರ್ಷಗಳವರೆಗೂ ನೀವು ಇದ್ರೂ ಕೂಡ ಒಂದು KES ಪರೀಕ್ಷೆನ ಬರಿಬಹುದು. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು 43 ಇಯರ್ಸು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಅಭ್ಯರ್ಥಿಗಳೇನದಾರಲ್ಲ ಇವರು 45 ಇಯರ್ಸ್ವರೆಗೂ ಪರೀಕ್ಷೆನ ಬರಿಬಹುದು ನೀವು. ಸೊ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇದ್ರ ಅವಶ್ಯಕತೆ ಇತ್ತು, ಯಾಕಂತಂದ್ರೆ ಇವಾಗ 3-4 ವರ್ಷಗಳ ಗಂಟ್ಲೆ ರಿಕ್ರೂಟ್ಮೆಂಟ್ ಸರಿಯಾಗಿ ಆಗತ್ತಿರಲಿಲ್ಲ. ಆದರೂ ಕೂಡ ಕೆಲವೊಂದಷ್ಟು ಎಲ್ಲ ನೀವು ನೋಡಿರ್ಬೋದು, ಕ್ವಶನ್ ಪೇಪರ್ ಲೀಕ್ ಆಯಿತು, ಇನ್ನೆಲ್ಲ ಒಂದಷ್ಟು ಇಶ್ಯೂಗಳು ಅದು, ಹಿಂಗಾಗಿ ಬಹಳ ಒಂದು ವಿದ್ಯಾರ್ಥಿಗಳಿಗೆ ಒಂದು ಒಂಥರ ಮೋಸ ಆದಂಗೆ ಆಗಿತ್ತು. ಬಟ್ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ 5 ಇಯರ್ಸ್ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದ್ರಿಂದ ಒಂದು ಜಸ್ಟಿಸ್ ಸಿಕ್ಕೈತೆ ಅನ್ಕೋತೇನೆ. ಐ ಹೋಪ್ ಎಕ್ಸಾಮ್ ಕೂಡ ಅಷ್ಟು ಬೆಸ್ಟ್ ಆಗಿ ಪ್ರಾಪರ್ ಆಗಿ ನಡೆದ್ರೆ ಇನ್ನೂ ಒಳ್ಳೆಯದು. ಸೊ ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಸ್ಟ್ರಾಂಗ್ ಮಾಡಿರಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಅಂದ್ರೆ ಎಲ್ಲೋ ಅನ್ಕೋತಿರ್ತೀರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತದ, ಅಥವಾ ಅಗೇನ್ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಟೈಮ್ ಕೊಡ್ತಾರು. ಕೊಟ್ರೂ ಓಕೆ, ಅಥವಾ ಎಕ್ಸಾಮ್ 1 ತಿಂಗಳು ಅಥವಾ 1.5 ತಿಂಗಳಿಗೆ ಪೋಸ್ಟ್ಪೋನ್ ಆದ್ರೂ ಓಕೆ, ಬಟ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಯಾವಾಗ ರಿಯಲ್ ಆಗಿ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗನ ನಿಮಗೆ ಸಮಯದ ಒಂದು ವ್ಯಾಲ್ಯೂ ಗೊತ್ತಾಗ್ತದ. ಜಸ್ಟ್ ಆರಾಮಾಗಿ ಇಮ್ಯಾಜಿನೇಷನ್ ಒಳಗೆ ನೀವು ಕೂತ್ಕಸ, ಇಲ್ಲ ನಾನು 4 ತಾಸು ಜಿಯೋಗ್ರಫಿ ಓದ್ತೇನೆ, 8 ತಾಸು ಹಿಸ್ಟ್ರಿ ಓದ್ತೇನೆ, ಆರಾಮ್ 15 ದಿನದಾಗ ಇದು ಓದ್ತೇನೆ ಅದು ಓದ್ತೇನೆ ಅಂತ ಇಮ್ಯಾಜಿನೇಷನ್ ಮಾಡೋದಕ್ಕೂ ರಿಯಲ್ ಆಗಿ ಪುಸ್ತಕನ ಹಿಡ್ಕೊಂಡು ಕುಂತಾಗ ನಿಮಗೆ ಅಷ್ಟು ಈಸಿ ಅಲ್ಲ ಅದು ಸಿಲೆಬಸ್ನ ಕವರ್ ಮಾಡೋದು. ಹೀಗಾಗಿ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಡ್ರಿ, ಲೇಸಿನೆಸ್ನ ಮಾಡಬೇಡ್ರಿ. ಅಗೇನ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.